ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ನಮ್ಮ ರಾಯರ ಆಶೀರ್ವಾದದಿಂದ. ನೀವು ಎಲ್ಲರೂ ನಮ್ಮ ರಾಯರ ಆಶೀರ್ವಾದದಿಂದ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನನ್ನ ವಿಡಿಯೋ ಕಾಮೆಂಟಲ್ಲಿ ತುಂಬ ಜನ ಕೇಳ್ತಾ ಇದ್ದೀರಾ, ಅಕ್ಕ ಕೈ ಮೇಲೆ ರಾಯರದು ಟ್ಯಾಟು ಹಾಕಿಸ್ಕೋಬೋದಾ ಅಂತ ಕೇಳ್ತಾ ಇದ್ದೀರಾ. ನೀವು ಕೇಳಿರೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನನ್ನ ಅನಿಸಿಕೆ ಇದು. ಸಂಸಾರ ಮಾಡೋ ಅಂಥ ಗಂಡ ಹೆಂಡತಿ ದಂಪತಿಗಳು, ನವ ದಂಪತಿಗಳು ಯಾರು ಕೈ ಮೇಲೆ ಟ್ಯಾಟು ಹಾಕಿಸ್ಕೊಳ್ಳೋದು ಬೇಡ. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇನ್ನು ಬಿಡಿಸಿ ಹೇಳೋದಕ್ಕಾಗೋದಿಲ್ಲ. ನೀವು ರಾಯರನ್ನ ಪೂಜೆ ಮಾಡೋ ಭಕ್ತರೇ ಆದರೆ ಮನ್ಸಲ್ಲಿ ಇಟ್ಕೊಳ್ಳಿ, ನಮ್ಮ ರಾಯರನ್ನ ಮನೆಯಲ್ಲಿ ಫೋಟೋ ಇಕ್ಕಿ ಪೂಜೆ ಮಾಡಿ, ವಾರ ವಾರ ಮಠಕ್ಕೆ ಹೋಗಿ ನಮ್ಮ ರಾಯರಿಗೆ ಪೂಜೆ ಮಾಡಿ ಸೇವೆ ಮಾಡಿ, ರಾಯರಿಗೆ ತುಂಬ ಹತ್ರ ಆಗಿ ಕೈ ಮೇಲೆ ಟ್ಯಾಟು ಹಾಕಿಸ್ಕೊಂಡ್ರೇನೆಲ್ಲ ನಾವು ರಾಯರು ಭಕ್ತರು ಅಂತ ಅನ್ಸ್ಕೊಳ್ಳೋದು ನಿಜ ಅಲ್ವಾ? ಕೆಲವರೆಲ್ಲ ಹಾಕಿಸ್ಕೊಂಡಿದ್ದಾರೆ, ರಾಯರಿದ್ದಾರೆ ಅಂತ ಹಾಕಿಸ್ಕೊಂಡಿದ್ದಾರೆ, ವೀಣೆ ಹಾಕಿಸ್ಕೊಂಡಿದ್ದಾರೆ, ರಾಯರದು ಪೂರ್ತಿ ರಾಯರು ಕೂತಿರೋ ಅಂಥದ್ದು ಫುಲ್ಲು ದೇಹನೇ ಹಾಕಿಸ್ಕೊಂಡಿದ್ದಾರೆ. ನನಗೂ ತುಂಬಾ ಇಷ್ಟ ಹಾಕಿಸ್ಕೊಬೇಕು ಅಂತ, ಸ್ವಲ್ಪ ಭಯ. ಅದರಲ್ಲೂ ನಾನು ಕೇಳಿದೆ, ಬೇಡ ಅಂತ ಹೇಳಿದ್ರು. ಆದ್ದರಿಂದ ನಾನು ಸುಮ್ಮನೆ ಆಗ್ಬಿಟ್ಟೆ. ನನ್ನ ಅನಿಸಿಕೆ ಬೇಡ ಅಂತ ಅನಿಸುತ್ತೆ. ಇದ್ರ ಮೇಲೆ ನಿಮ್ಮಿಷ್ಟ. ಎಲ್ರಿಗೂ ಒಳ್ಳೇದು ಮಾಡಲಿ, ರಾಯರ ಆಶೀರ್ವಾದ ಎಲ್ರಿಗೂ ಸಿಗಲಿ, ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಗುರುಭ್ಯೋ ನಮಃ.